ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ದಿವಸ ಪುನರ್ಬಲನ ಕೌಶಲ, ಸ್ಕಿಲ್ ಆಫ್ ರೀಇನ್ಫೋರ್ಸ್ಮೆಂಟ್, ಇದರ ಒಂದು ಮಹತ್ವ ಮತ್ತು ಈ ಒಂದು ಕೌಶಲದ ಪ್ರಮುಖವಾದಂತಹ ಘಟಕಾಂಶಗಳ ಬಗ್ಗೆ, ಒಂದು ಕಾಂಪೊನೆಂಟ್ಸ್ಗಳ ಬಗ್ಗೆ ಇವತ್ತಿನ ಸಹ ನಾವು ತಿಳಿದುಕೊಳ್ಳೋಣ. ಸೊ ಮೊದಲು ಶಿಕ್ಷಕರಾಗಿರ್ತಕ್ಕಂಥವ್ರು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಮೊದಲು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಶಿಕ್ಷಕರು ಬೋಧಿಸುವಾಗ ವಿದ್ಯಾರ್ಥಿಗಳ ವರ್ತನೆಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳಬೇಕಾಗುತ್ತದೆ. ಅವರಿಗೆ ಬೇರೆ ಬೇರೆ ಕಲಿಕೆಯ ಅನುಭವಗಳನ್ನು ತಿಳಿಸಿಕೊಡುವುದರ ಜೊತೆಗೆ ಅಪೇಕ್ಷಿತ ವರ್ತನೆಗಳನ್ನು ಬೆಳೆಸಬೇಕಾಗುತ್ತದೆ. ಹೇಳಿದರೆ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡುವುದಕ್ಕಿಂತ ಪೂರ್ವದಲ್ಲಿ ಶಿಕ್ಷಕರಿಗೆ ವಿದ್ಯಾರ್ಥಿಗಳ ವರ್ತನೆಗಳ ಬಗ್ಗೆ ಮಾಹಿತಿ ಇರಬೇಕು. ಅವುಗಳು ಗೊತ್ತಿದ್ದಾಗ ಮಾತ್ರ ಆ ವಿದ್ಯಾರ್ಥಿಗಳಲ್ಲಿ ಅಪೇಕ್ಷಿತ ವರ್ತನೆಗಳನ್ನು ಬೆಳೆಸಲಿಕ್ಕೆ ಸಾಧ್ಯವಾಗುತ್ತದೆ. ಟೀಚರ್ ಹ್ಯಾಸ್ ಟು ನೋ ಬಿಹೇವಿಯರ್ ಆಫ್ ದ ಸ್ಟೂಡೆಂಟ್ಸ್ ವೆನ್ ಹಿ ಈಸ್ ಟೀಚಿಂಗ್. ಫಾರ್ ದ ಟೀಚರ್ ಹ್ಯಾಸ್ ಟು ಡೆವಲಪ್ ಡಿಫರೆಂಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಟು ಗೆಟ್ ಡಿಸೈರಬಲ್ ಬಿಹೇವಿಯರ್ಸ್ ಅಂತ ಹೇಳಿದ್ರೆ, ಆ ವಿದ್ಯಾರ್ಥಿಗಳಲ್ಲಿ ಅಪೇಕ್ಷಿತ ವರ್ತನೆಗಳನ್ನು ಬೆಳೆಸಬೇಕಾದಂತಹ ಪೂರ್ವದಲ್ಲಿ ನಾವು ಆ ವಿದ್ಯಾರ್ಥಿಗಳ ವರ್ತನೆಗಳ ಬಗ್ಗೆ ನಮಗೆ ಪರಿಚಯ ಇದ್ದಾಗ ಮಾತ್ರ ನಾವು ಅವರಿಗೆ ಪರಿಪೂರ್ಣವಾದಂತಹ ಬೋಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಸೊ ನೆಕ್ಸ್ಟು ಈ ಪುನರ್ಬಲನ ಕೌಶಲದ ಅರ್ಥ, ಸ್ಕಿಲ್ ಆಫ್ ರೀಇನ್ಫೋರ್ಸ್ಮೆಂಟ್ ಮೀನಿಂಗ್. ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಅಪೇಕ್ಷಿತ ಬದಲಾವಣೆ ತರಲು ಪರಿಣಾಮಕಾರಿಯಾಗಿ ತಂತ್ರಗಳನ್ನು ಉಪಯೋಗಿಸುವುದನ್ನು ಪುನರ್ಬಲನ ಕೌಶಲ ಎನ್ನುವರು. ಹೇಳಿದರೆ ಶಿಕ್ಷಕರಾಗಿರ್ತಕ್ಕಂಥವರು ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ತರಬೇಕಾದಂತಹ ಸಂದರ್ಭದಲ್ಲಿ ಈ ತಂತ್ರವನ್ನು ಉಪಯೋಗಿಸುವುದನ್ನು ನಾವು ಪುನರ್ಬಲನ ಕೌಶಲ ಎನ್ನಬಹುದು. ದ ಪರ್ಪಸ್ ಆಫ್ ಯೂಸಿಂಗ್ ಎಫೆಕ್ಟಿವ್ ಟೆಕ್ನಿಕ್ಸ್ ಟು ಬ್ರಿಂಗ್ ಡಿಸೈರಬಲ್ ಚೇಂಜಸ್ ಅಮಾಂಗ್ ಸ್ಟೂಡೆಂಟ್ಸ್ ಬಿಹೇವಿಯರ್ ಈಸ್ ನೋನ್ ಆ್ಯಸ್ ರೀಇನ್ಫೋರ್ಸ್ಮೆಂಟ್ ಸ್ಕಿಲ್. ಹೇಳಿದರೆ ಒಳ್ಳೆಯ ವರ್ತನೆಗಳನ್ನು, ಒಳ್ಳೆಯ ಬದಲಾವಣೆಗಳನ್ನು ತರಲಿಕ್ಕೆ ಯಾವ ತಂತ್ರವನ್ನು ನಾವು ತರಗತಿಯಲ್ಲಿ ಉಪಯೋಗಿಸುತ್ತೇವೆಯೋ ಅದನ್ನು ನಾವು ಪುನರ್ಬಲನ ಕೌಶಲ ಎನ್ನುತ್ತೇವೆ. ಇಲ್ಲಿ ಪ್ರಮುಖವಾಗಿ 2 ಟೈಪ್ಸ್ ಆಫ್ ರೀಇನ್ಫೋರ್ಸ್ಮೆಂಟ್, ಪುನರ್ಬಲನದ 2 ಪ್ರಮುಖವಾದಂತಹ ವಿಧಗಳು. ಫಸ್ಟ್ ಒನ್ ಈಸ್ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್, ಸೆಕೆಂಡ್ ಒನ್ ಈಸ್ ನೆಗೆಟಿವ್ ರೀಇನ್ಫೋರ್ಸ್ಮೆಂಟ್. ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಅಂತ ಹೇಳಿದರೆ, ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಈಸ್ ಸ್ಟ್ರೆಂಥನಿಂಗ್ ಆಫ್ ಡಿಸೈರಬಲ್ ಬಿಹೇವಿಯರ್ಸ್ ಆಫ್ ದ ಸ್ಟೂಡೆಂಟ್. ಧನಾತ್ಮಕ ಪುನರ್ಬಲನ ಅಂತ ಹೇಳಿದರೆ ವಿದ್ಯಾರ್ಥಿಗಳಲ್ಲಿ ಅಪೇಕ್ಷಿತ ವರ್ತನೆಗಳನ್ನು ಬಲಪಡಿಸುವುದು. ಹೇಳಿದರೆ ವಿದ್ಯಾರ್ಥಿಗಳಲ್ಲಿ ಅಪೇಕ್ಷಿತ ವರ್ತನೆಗಳಂತೇಳಿದರೆ ಅವನಲ್ಲಿರ್ತಕ್ಕಂತಹ ಒಳ್ಳೆಯ ಗುಣಲಕ್ಷಣಗಳನ್ನು, ಒಳ್ಳೆಯ ವ್ಯಕ್ತಿತ್ವವನ್ನು ನಾವು ಸ್ಟ್ರೆಂತ್ ಮಾಡಬೇಕು. ಅದನ್ನು ನಾವು ಎಂತ ಕರಿಬೋದು, ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿಬೋದು. ಎರಡನೇದು ನೆಗೆಟಿವ್ ರೀಇನ್ಫೋರ್ಸ್ಮೆಂಟ್. ನೆಗೆಟಿವ್ ರೀಇನ್ಫೋರ್ಸ್ಮೆಂಟ್ ಈಸ್ ವೀಕೆನಿಂಗ್ ಆಫ್ ಅನ್ಡಿಸೈರಬಲ್ ಬಿಹೇವಿಯರ್ಸ್ ಆಫ್ ದ ಸ್ಟೂಡೆಂಟ್ಸ್. ಋಣಾತ್ಮಕ ಪುನರ್ಬಲನ ಹೇಳಿದರೆ ವಿದ್ಯಾರ್ಥಿಗಳಲ್ಲಿ ಅನಪೇಕ್ಷಿತ ವರ್ತನೆಗಳನ್ನು ದುರ್ಬಲಗೊಳಿಸುವುದು ಎಂದರ್ಥ. ಹೇಳಿದರೆ ಅನಪೇಕ್ಷಿತ ವರ್ತನೆಗಳಂತೇಳಿದರೆ ಅವನ ಗಲಾಟೆಗಳಾಗಿರ್ಬೋದು, ಅವನ ತರಲೆಗಳಾಗಿರ್ಬೋದು, ಅಥವಾ ಸೂಕ್ತವಾದಂತಹ ರೆಸ್ಪಾನ್ಸನ್ನು ವಿದ್ಯಾರ್ಥಿಗಳು ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಅಂತಹ ವರ್ತನೆಗಳನ್ನು ವೀಕ್ ಮಾಡಲಿಕ್ಕೆ ನಾವು ಈ ಒಂದು ರೀಇನ್ಫೋರ್ಸ್ಮೆಂಟನ್ನು ಬಳಸ್ಬೋದಾಗಿರ್ತಕ್ಕಂಥದ್ದು. ಹಾಗಾಗಿ ಈ 2 ವಿಧಗಳನ್ನು, ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಮತ್ತು ನೆಗೆಟಿವ್ ರೀಇನ್ಫೋರ್ಸ್ಮೆಂಟ್, ಎರಡನ್ನೂ ಕೂಡ ನಾವು ತರಗತಿಯಲ್ಲಿ ಬಳಸ್ಬೋದಾಗಿರ್ತಕ್ಕಂಥದ್ದು. ಆದರೆ ನಮ್ಮ ಸೈಕಾಲಜಿಸ್ಟ್ ಏನು ಹೇಳ್ತಾರೆ ಅಂತ ಹೇಳಿದರೆ, ಆದಷ್ಟು ನಾವು ಪಾಸಿಟಿವ್ ರೀಇನ್ಫೋರ್ಸ್ಮೆಂಟನ್ನು ಬಳಸಬೇಕು, ಆದಷ್ಟು ಕಡಿಮೆ ಮಟ್ಟದಲ್ಲಿ ನೆಗೆಟಿವ್ ರೀಇನ್ಫೋರ್ಸ್ಮೆಂಟನ್ನು ಬಳಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸೈಕಾಲಜಿಸ್ಟ್ಗಳು ರೆಫರ್ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ರೀಇನ್ಫೋರ್ಸ್ಮೆಂಟ್ ಟು increase the students' participation in their teaching learning interactions. To increase the students' interest and their curiosity in the topic they are learning. To develop the students' active way of the thinking and learning. To guide the students
in the process of finding a good and correct answer. To help the students concentrate on the topic under discussions. ಅಂದರೆ ಇವಿಷ್ಟು ಪ್ರಮುಖವಾದಂತಹ ಅಂಶಗಳ ಆಧಾರವಾಗಿ ಇಟ್ಕೊಂಡ್ಬಿಟ್ಟು ನಾವು ತರಗತಿಯಲ್ಲಿ ಬೋಧನಾ ಕೌಶಲವನ್ನು ಬಳಸಬೇಕಾಗಿರ್ತಕ್ಕಂಥದ್ದು. ಇದನ್ನು ಬಳಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ ಹೆಚ್ಚಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮತ್ತು ಕುತೂಹಲ ಅನ್ನತಕ್ಕಂಥದ್ದು ಹೆಚ್ಚಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳಲ್ಲಿ ತಿಳುವಳಿಕೆಯ ಮಟ್ಟ ಜಾಸ್ತಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರ್ತಕ್ಕಂಥದ್ದು, ಆಮೇಲೆ ಒಳ್ಳೆಯ ಉತ್ತರ ಯಾವುದು ಅನ್ನತಕ್ಕಂಥದ್ದನ್ನು ಹುಡುಕ್ಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು, ಮತ್ತು ವಿದ್ಯಾರ್ಥಿಗಳಲ್ಲಿ ಗ್ರಹಿಕೆಯ ಮಟ್ಟ ಮತ್ತು ಗಮನವನ್ನು ಕೇಂದ್ರೀಕರಿಸುವಂತಹ ಮಟ್ಟ ಜಾಸ್ತಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಪುನರ್ಬಲನ ಕೌಶಲವನ್ನು ತರಗತಿಯಲ್ಲಿ ಶಿಕ್ಷಕರಾಗಿರ್ತಕ್ಕಂಥವ್ರು ನಿರಂತರವಾಗಿ ಬಳಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟು ಕಾಂಪೊನೆಂಟ್ಸ್ ಆಫ್ ಸ್ಕಿಲ್, ಪುನರ್ಬಲನ ಕೌಶಲದ ಘಟಕಾಂಶಗಳು. ಮೊದಲನೇದು ಪಾಸಿಟಿವ್ ವರ್ಬಲ್ ರಿಇನ್ಫೋರ್ಸ್ಮೆಂಟ್, ಧನಾತ್ಮಕ ಶಾಬ್ದಿಕ ಪುನರ್ಬಲನ. ಎರಡನೇದು ಹೆಚ್ಚಿನ ಧನಾತ್ಮಕ ಶಾಬ್ದಿಕ ಸಂಕೇತಗಳ ಪುನರ್ಬಲನ, ಎಕ್ಸ್ಟ್ರಾ ವರ್ಬಲ್ ಪಾಸಿಟಿವ್ ಕ್ಯೂಸ್. ಥರ್ಡ್ ಒನ್ ಧನಾತ್ಮಕ ಅಶಾಬ್ದಿಕ ಪುನರ್ಬಲನ, ಪಾಸಿಟಿವ್ ನಾನ್ ವರ್ಬಲ್ ರಿಇನ್ಫೋರ್ಸ್ಮೆಂಟ್. ಋಣಾತ್ಮಕ ಅಶಾಬ್ದಿಕ ಪುನರ್ಬಲನ, ನೆಗೆಟಿವ್ ವರ್ಬಲ್ ರಿಇನ್ಫೋರ್ಸ್ಮೆಂಟ್. ಋಣಾತ್ಮಕ ಅಶಾಬ್ದಿಕ ಪುನರ್ಬಲನ, ನೆಗೆಟಿವ್ ನಾನ್ ವರ್ಬಲ್ ರಿಇನ್ಫೋರ್ಸ್ಮೆಂಟ್. ಈ ಇಷ್ಟು ಕಾಂಪೊನೆಂಟ್ಸ್ಗಳು ನಮ್ಮ ಪುನರ್ಬಲನ ಕೌಶಲದಲ್ಲಿ ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರ್ತಕ್ಕಂಥದ್ದು. ಈಗ ಒಂದೊಂದಾಗಿ ಆ ಘಟಕಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದು ಫಸ್ಟ್ ಒನ್ ಈಸ್ ಪಾಸಿಟಿವ್ ವರ್ಬಲ್ ರಿಇನ್ಫೋರ್ಸ್ಮೆಂಟ್. ಶಿಕ್ಷಕರು ಕೇಳಿದ ಪ್ರಶ್ನೆಗೆ ವಿದ್ಯಾರ್ಥಿಯು ಸರಿಯಾಗಿ ಉತ್ತರಿಸಿದಾಗ ಅಥವಾ ಪ್ರತಿಕ್ರಿಯಿಸಿದಾಗ ಶಿಕ್ಷಕರು ಧನಾತ್ಮಕ ಶಾಬ್ದಿಕ ಪುನರ್ಬಲನವನ್ನು ಬಳಸಬಹುದು. ಯಾವಾಗ ಅಂತ ಹೇಳಿದರೆ ಟೀಚರ್ ಯೂಸ್ ದ ಪಾಸಿಟಿವ್ ವರ್ಬಲ್ ರಿಇನ್ಫೋರ್ಸ್ಮೆಂಟ್ ವೆನ್ ಕರೆಕ್ಟ್ ಆನ್ಸರ್ ಈಸ್ ಗಿವನ್ ಬೈ ದ ಸ್ಟೂಡೆಂಟ್. ಹೇಳಿದರೆ ಯಾವಾಗ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಅವರು ಸರಿಯಾದಂತಹ ಉತ್ತರವನ್ನು ಕೊಟ್ಟಾಗ ಸರಿಯಾದಂತಹ ಪ್ರತಿಕ್ರಿಯೆಯನ್ನು ನೀಡಿದಾಗ ಮಾತ್ರ ಶಿಕ್ಷಕರಾಗಿರ್ತಕ್ಕಂಥವ್ರು ಈ ಒಂದು ಕಾಂಪೊನೆಂಟ್ಸನ್ನು ಬಳಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇದನ್ನು ಬಳಸ್ಕೊಳ್ಳೋದ್ರಿಂದ ವಿದ್ಯಾರ್ಥಿಗಳು ಹೆಚ್ಚು ಸಕ್ರಿಯವಾಗಿ ಕಲಿಕೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು, ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಆವಾಗ ಅವರು ಕಲಿಕಾ ಮಟ್ಟ ಅನ್ನತಕ್ಕಂಥದ್ದು ಕೂಡ ಜಾಸ್ತಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಯಾವಾಗ ಪಾಸಿಟಿವ್ ವರ್ಬಲ್ ರಿಇನ್ಫೋರ್ಸ್ಮೆಂಟನ್ನು ಬಳಸ್ಬೋದಾಗಿರ್ತಕ್ಕಂತಹ ಸಂದರ್ಭದಲ್ಲಿ. ಹೇಗೆ ಇದನ್ನು ಬಳಸ್ಬೋದು? ಇಂತಹ ಪುನರ್ಬಲನಗಳನ್ನು ನಾವು ಎರಡು ರೀತಿಯಲ್ಲಿ ಗುರುತಿಸ್ಬೋದು. ಒಂದು ಪ್ರೋತ್ಸಾಹದಾಯಕ ಶಬ್ದಗಳು, ಎನ್ಕರೇಜಿಂಗ್ ವರ್ಡ್ಸ್. ಪ್ರೋತ್ಸಾಹದಾಯಕ ಹೇಳಿಕೆಗಳು, ಎನ್ಕರೇಜಿಂಗ್ ಸ್ಟೇಟ್ಮೆಂಟ್ಸ್. ಶಬ್ದಗಳು, ವರ್ಡ್ಸ್ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ತಕ್ಕಂಥದ್ದು ಸರಿ, ಹೌದು, ನಿರ್ವಹಿಸು, ಚೆನ್ನಾಗಿದೆ, ಒಳ್ಳೆಯದು, ಅತ್ಯುತ್ತಮ, ಸರಿಯಾಗಿದೆ, ಮುಂದುವರಿಸು, ಭವ್ಯವಾಗಿದೆ, ಶಬಾಷ್, ಜಾಣ, ಬುದ್ಧಿವಂತ. ಕರೆಕ್ಟ್, ಎಸ್, ರೈಟ್, ಗುಡ್, ಫೈನ್, ಎಕ್ಸಲೆಂಟ್, ಸ್ಪ್ಲೆಂಡೆಡ್, ಕಂಟಿನ್ಯೂ, ವೆಲ್ ಡನ್, ಓಕೆ, ನೈಸ್, ವಾವ್. ಅದೇ ರೀತಿಯಾಗಿ ಆ ಸ್ಟೇಟ್ಮೆಂಟ್ಸನ್ನು ಹೆಂಗೆ ಬಳಸ್ಬೋದು? ಬಹಳ ಚೆನ್ನಾಗಿದೆ, ಅದು ಒಳ್ಳೆಯದು, ಅದು ಸರಿಯಾಗಿದೆ, ಇದು ಒಳ್ಳೆಯ ಕೆಲಸ, ನಿನ್ನ ಕಾರ್ಯ ಮುಂದುವರಿಸು, ಅದು ಆಸಕ್ತಿದಾಯಕ ಅಂಶ, ನೀನು ಹೇಳಿದ ಉತ್ತರ ಸರಿ ಇದೆ, ಪುನರಾವರ್ತನೆ ಮಾಡು, ಐ ಲೈಕ್ ಇಟ್, ವಾಟ್ ಯು ಆರ್ ಡೂಯಿಂಗ್, ದಟ್ ಈಸ್ ಗುಡ್, ದಟ್ ಈಸ್ ಆನ್ ಇಂಟ್ರೆಸ್ಟಿಂಗ್ ಪಾಯಿಂಟ್, your answer is good, repeat once again, I full agree with you, go ahead with what you are saying, carry on. ಈ ರೀತಿಯಾಗಿ
ಕೆಲವೊಂದು ವರ್ಡ್ಸನ್ನು ಮತ್ತೊಂದು ಸ್ಟೇಟ್ಮೆಂಟ್ಸ್ ರೂಪದಲ್ಲಿ ವಿದ್ಯಾರ್ಥಿಗಳನ್ನು ನಾವು ತರಗತಿಯಲ್ಲಿ ಮೋಟಿವೇಟ್ ಮಾಡಬೇಕು. ಈ ಪದಗಳನ್ನು ಹೇಳಿಕೆಗಳನ್ನು ಯಾವಾಗ ಬಳಸಬೇಕು? ವಿದ್ಯಾರ್ಥಿಯು ಶಿಕ್ಷಕರಿಗೆ ಸರಿಯಾದಂತಹ ಉತ್ತರವನ್ನು ಕೊಟ್ಟಾಗ, ಸರಿಯಾದಂತಹ ಪ್ರತಿಕ್ರಿಯೆಗಳನ್ನು ರೆಸ್ಪಾನ್ಸನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವನ ವರ್ತನೆಗಳನ್ನು ಆಧರಿಸಿ ನಾವು ಈ ಒಂದು ಶಬ್ದಗಳನ್ನು ಹೇಳಿಕೆಗಳನ್ನು ತರಗತಿಗಳಲ್ಲಿ ಯೂಸ್ ಮಾಡ್ಬೋದು. ಇದನ್ನು ಬಳಸೋದ್ರಿಂದ ಆ್ಯಸ್ ಯೂಶುವಲ್ ಆಗಿ ಸ್ಟೂಡೆಂಟ್ಸು ಜಾಸ್ತಿ ಮೋಟಿವೇಟ್ ಆಗ್ತಕ್ಕಂಥದ್ದನ್ನು ನಾವು ತರಗತಿಯಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಶಿಕ್ಷಕ, ಸ್ಥಳೀಯ ಸರ್ಕಾರವನ್ನು ಜನರಿಗೆ ಯಾವ ಮಟ್ಟದಲ್ಲಿ ಒದಗಿಸಲಾಗಿದೆ? ವಿದ್ಯಾರ್ಥಿ, ಸ್ಥಳೀಯ ಸರ್ಕಾರವನ್ನು ಜನರಿಗೆ ಗ್ರಾಮೀಣ ಮತ್ತು ನಗರ ಮಟ್ಟದಲ್ಲಿ ಒದಗಿಸಲಾಗಿದೆ. ಶಿಕ್ಷಕ, ಇಲ್ಲಿ ನೋಡಿ, ಹೌದು. ಗ್ರಾಮೀಣ ಮಟ್ಟದ ಆಡಳಿತವನ್ನು ಯಾವ ಸಂಸ್ಥೆಗಳು ನಿರ್ವಹಿಸುತ್ತವೆ? ವಿದ್ಯಾರ್ಥಿ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳು ಗ್ರಾಮೀಣ ಮಟ್ಟದ ಆಡಳಿತವನ್ನು ನಿರ್ವಹಿಸುತ್ತವೆ. ಶಿಕ್ಷಕ, ನೀನು ಹೇಳುತ್ತಿರುವ ಉತ್ತರ ಸರಿ ಇದೆ, ಮುಂದುವರಿಸು. ನೋಡಿ, ಇಲ್ಲಿ ವರ್ಡನ್ನು ಮತ್ತು ಸ್ಟೇಟ್ಮೆಂಟನ್ನು ಎರಡನ್ನೂ ಕೂಡ ಬಳಸಿಬಿಟ್ಟು ನಾವು ವಿದ್ಯಾರ್ಥಿಗಳನ್ನು ಮೋಟಿವೇಟನ್ನು ಮಾಡ್ತಕ್ಕಂಥದ್ದು. ಅನದರ್ ಒನ್ ಎಕ್ಸಾಂಪಲ್, ಟೀಚರ್, ವೈ ಡು ವಿ ನೀಡ್ ದ ರೈಲ್ವೇಸ್? ಸ್ಟೂಡೆಂಟ್, to travel from one place to another place. Teacher, good. Is there any other reason? Student, to carry goods from one place to another place. Teacher, excellent. What type of goods do the trains carry? Student, raw materials to factories and factory products to the market. Teacher, very good. Your answer is correct. Continue the answer. ನೋಡಿ, ಈ ರೀತಿಯಾಗಿ ಬಳಸ್ಬೋದಾಗಿರ್ತಕ್ಕಂಥದ್ದು. ನೆಕ್ಸ್ಟು ಎರಡನೇ ಕಾಂಪೊನೆಂಟ್ಸ್ ಯಾವುದು ಅಂತ ಹೇಳಿದರೆ, ಹೆಚ್ಚಿನ ಧನಾತ್ಮಕ ಶಾಬ್ದಿಕ ಸಂಕೇತಗಳ ಪುನರ್ಬಲನ, ಎಕ್ಸ್ಟ್ರಾ ವರ್ಬಲ್ ಪಾಸಿಟಿವ್ ಕ್ಯೂಸ್. ವಿದ್ಯಾರ್ಥಿಯು ಶಿಕ್ಷಕನಿಗೆ ತರಗತಿಯಲ್ಲಿ ಅತ್ಯುತ್ತಮವಾಗಿ ಪ್ರತಿಕ್ರಿಯೆಯನ್ನು ನೀಡಿದಾಗ ಒಂದು ಶಾಬ್ದಿಕ ಪದಕ್ಕಿಂತಹ ಹೆಚ್ಚು ಶಾಬ್ದಿಕ ಪದಗಳನ್ನು ಬಳಸುವ ವಿಧಾನವೇ ಹೆಚ್ಚಿನ ಧನಾತ್ಮಕ ಶಾಬ್ದಿಕ ಸಂಕೇತಗಳ ಪುನರ್ಬಲನ. ವೆನ್ ದ ಸ್ಟೂಡೆಂಟ್ಸ್ ಗಿವ್ ದ ರೆಸ್ಪಾನ್ಸ್ ಈಸ್ ಎಕ್ಸಲೆನ್ಸ್, ದೆನ್ ದ ಟೀಚರ್ ಯೂಸ್ ಮೋರ್ ದೆನ್ ಒನ್ ಎಕ್ಸ್ಟ್ರಾ ವರ್ಬಲ್ ಪಾಸಿಟಿವ್ ಕ್ಯೂಸ್. ಅಂತ ಹೇಳಿದ್ರೆ, ಇಲ್ಲಿ ತರಗತಿಯಲ್ಲಿ ಶಿಕ್ಷಕನ ಕೇಳಿರ್ತಕ್ಕಂತಹ ಪ್ರಶ್ನೆಗೆ ಅತ್ಯುತ್ತಮವಾಗಿ ರೆಸ್ಪಾನ್ಸನ್ನು ನೀಡಿದಂತಹ ಸಂದರ್ಭದಲ್ಲಿ, ಭಾಳ ಉತ್ತಮವಾಗಿ ಪ್ರತಿಕ್ರಿಯೆಯನ್ನು ನೀಡಿದಂತಹ ಸಂದರ್ಭದಲ್ಲಿ, ಭಾಳ ನಿರರ್ಗಳವಾಗಿ ಉತ್ತರವನ್ನು ನೀಡಿದಂತಹ ಸಂದರ್ಭದಲ್ಲಿ, ಭಾಳ ಅತ್ಯುತ್ತಮವಾದಂತಹ ಅರ್ಥಗರ್ಭಿತವಾದಂತಹ ಉತ್ತರವನ್ನು ನೀಡಿದಂತಹ ಸಂದರ್ಭದಲ್ಲಿ ನಾವು ಈ ಕಾಂಪೊನೆಂಟ್ಸನ್ನು ಇಲ್ಲಿ ಬಳಸ್ಕೊಳ್ಬೋದಾಗಿರ್ತಕ್ಕಂಥದ್ದು. ಹೇಗೆ ಅಂತೇಳಿದರೆ, ಆಹಾ, ಹಾಂ ಹಾಂ, ಓ ಏ ಹೇ, ವಾವ್ ವಾವ್ ಅಂತೇಳಿದರೆ ಒಂದು ಪದಕ್ಕಿಂತಹ ಹೆಚ್ಚಿನ ಶಾಬ್ದಿಕ ಸಂಕೇತಗಳನ್ನು ಬಳಸಿ ವಿದ್ಯಾರ್ಥಿಗಳನ್ನು ಮೋಟಿವೇಟ್ ಮಾಡ್ತಕ್ಕಂಥದ್ದು. ಕೆಲವು ವಿದ್ಯಾರ್ಥಿಗಳು ಅಪೇಕ್ಷೆ ಪಡ್ತಾ ಇರ್ತಾರೆ, ಇಂತಹ ಪದಗಳನ್ನು ಶಿಕ್ಷಕರ ಬಾಯಿಂದ ಬರಲಿ ಅನ್ನತಕ್ಕಂತಹ ಅಪೇಕ್ಷೆ ಇರ್ತಕ್ಕಂಥದ್ದು. ಅಂತಹ ವಿದ್ಯಾರ್ಥಿಗಳಿಗೆ ನಾವು ಇಂತಹ ಸಂಕೇತಗಳ ರೂಪದಲ್ಲಿ ಪುನರ್ಬಲನವನ್ನು ನೀಡಿದಾಗ ಖಂಡಿತ ಆ ವಿದ್ಯಾರ್ಥಿಗಳು ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತಕ್ಕಂಥದ್ದನ್ನು, ರೆಸ್ಪಾನ್ಸ್ ಕೊಡ್ತಕ್ಕಂಥ ಶಕ್ತಿಯವರಲ್ಲಿ ಜಾಸ್ತಿ ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ಲು, ಟೀಚರ್, ವಾಟ್ ಆರ್ ದ ಬೇಸಿಕ್ ನೀಡ್ಸ್ ಆಫ್ ಎ ಮ್ಯಾನ್? ಸ್ಟೂಡೆಂಟ್, ದ ಬೇಸಿಕ್ ನೀಡ್ಸ್ ಆಫ್ ಎ ಮ್ಯಾನ್ ಆರ್ ಏರ್, ವಾಟರ್, ಫುಡ್ ಆ್ಯಂಡ್ ಹೌಸಿಂಗ್. ಟೀಚರ್, ಎಸ್, ಫೈನ್. ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನೀಡ್ ಆಫ್ ಎ ಮ್ಯಾನ್? Student, air is the most important need of, because we can live without water, food and housing for some days, but we can't live without air even for a minute. Your answer is excellent. Continue the answer. ಹೀಗೆ ನಾವು ವಿದ್ಯಾರ್ಥಿಗಳನ್ನು ಮೋಟಿವೇಟನ್ನು ಮಾಡಬೇಕಾಗಿರ್ತಕ್ಕಂಥದ್ದು. Another one example, ಶಿಕ್ಷಕ,
ಅಕ್ಬರನು ಧಾರ್ಮಿಕ ನೀತಿಯಲ್ಲಿ ಯಾವ ಸುಧಾರಣೆಗಳನ್ನು ತಂದನು? ವಿದ್ಯಾರ್ಥಿ: ಹಿಂದೂಗಳು ಮಾತ್ರ ಕೊಡಬೇಕಾಗಿದ್ದ ತೆರಿಗೆಗಳನ್ನು ರದ್ದು ಮಾಡಿದನು. ರಾಜ್ಯದ ಎಲ್ಲ ಧರ್ಮಗಳಿಗೆ ಸಮಾನತೆ ನೀಡಿದನು. ಶಿಕ್ಷಕ: ಹೌದು. ಅಕ್ಬರನು ಎಲ್ಲ ಧರ್ಮಗಳಿಗೆ ಸಮಾನತೆ ನೀಡಲು ಯಾವ ಕಾರ್ಯಗಳನ್ನು ಕೈಗೊಂಡನು? ವಿದ್ಯಾರ್ಥಿ: ಅನೇಕ ಜನರನ್ನು ಇಸ್ಲಾಂ ಧರ್ಮಕ್ಕೆ ಬಲವಂತವಾಗಿ ಮತಾಂತರವಾಗುವುದನ್ನು ತಡೆದನು. ಹಾಗೂ ಹಿಂದೂಗಳು ಆಚರಿಸುವ ಹಬ್ಬಗಳಲ್ಲಿ ಅಕ್ಬರನು ಸಹ ಭಾಗವಹಿಸುತ್ತಿದ್ದನು. ಆಹಾ, ನಿನ್ನ ಉತ್ತರ ಸರಿಯಾಗಿದೆ, ಮುಂದುವರಿಸು. ಈ ರೀತಿಯಾಗಿ ನಾವು ಈ ಒಂದು ಕಾಂಪೊನೆಂಟನ್ನು ಬಳಸಿಬಿಟ್ಟು ವಿದ್ಯಾರ್ಥಿಗಳನ್ನು ಮೋಟಿವೇಟನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ಇವತ್ತಿನ ಬೋಧನೆಯಲ್ಲಿ ಇವುಗಳು ಇಂತಹ ಟ್ಯಾಬ್ಲೆಟ್ಸ್ಗಳು ಇಲ್ಲ ಅಂತೇಳಿದರೆ ವಿದ್ಯಾರ್ಥಿಗಳಿಗೆ ಸೂಕ್ತವಾದಂತಹ ದಾರಿಯಲ್ಲಿ ಕರ್ಕೊಂಡು ಬರಲಿಕ್ಕೆ ನಮ್ಮಿಂದ ಸಾಧ್ಯವಾಗೋದಿಲ್ಲ. ನೆಕ್ಸ್ಟ್ ಕಾಂಪೊನೆಂಟ್ಸು ಪಾಸಿಟಿವ್ ನಾನ್ ವರ್ಬಲ್ ರಿಇನ್ಫೋರ್ಸ್ಮೆಂಟ್, ಧನಾತ್ಮಕ ಅಶಾಬ್ದಿಕ ಪುನರ್ಬಲನ. ತರಗತಿಯಲ್ಲಿ ವಿದ್ಯಾರ್ಥಿಗಳು ಅಪೇಕ್ಷಿತ ವರ್ತನೆಗಳನ್ನು ವ್ಯಕ್ತಪಡಿಸಿದಾಗ ಹಾಗೂ ಸಮರ್ಪಕ ಉತ್ತರ ನೀಡಿದಾಗ ಈ ಘಟಕಾಂಶವನ್ನು ಬಳಸಬಹುದು. ವೆನ್ ದ ಸ್ಟೂಡೆಂಟ್ಸ್ express desirable behaviors and give the right answer, then the teacher use positive non-verbal reinforcement in the classroom. ಯಾವಾಗ ವಿದ್ಯಾರ್ಥಿಯು ಅಪೇಕ್ಷಿತ ಡಿಸೈರಬಲ್ ಬಿಹೇವಿಯರ್ಸನ್ನು ಎಕ್ಸ್ಪ್ರೆಸ್ ಮಾಡಿದಂತಹ ಸಂದರ್ಭದಲ್ಲಿ, ಸರಿಯಾದಂತಹ ಉತ್ತರವನ್ನು ನೀಡಿದಂತಹ ಸಂದರ್ಭದಲ್ಲಿ, ಪ್ರತಿಕ್ರಿಯೆಗಳನ್ನು ನೀಡಿದಂತಹ ಸಂದರ್ಭದಲ್ಲಿ ತರಗತಿಯ ಸನ್ನಿವೇಶದಲ್ಲಿ ಶಿಕ್ಷಕರಾಗಿರ್ತಕ್ಕಂಥ ಇದನ್ನು ಬಳಸ್ಬೋದಾಗಿರ್ತಕ್ಕಂಥದ್ದು. ಬಟ್ ಇಲ್ಲೊಂದು ಕಂಡೀಷನ್ ಇರ್ತಕ್ಕಂಥದ್ದು ಏನಂತ ಹೇಳಿದರೆ, ಇಲ್ಲಿ ಶಿಕ್ಷಕರು ಮಾತಿಗೆ ಕಡಿವಾಣವನ್ನು ಹಾಕಿ ಪುನರ್ಬಲನವನ್ನು ನೀಡಬೇಕಾಗಿರ್ತಕ್ಕಂಥದ್ದು. ಟೀಚರ್ ಶುಡ್ ಬಿ ಅವಾಯ್ಡ್ ದ ಟಾಕ್ ಟು ಎಕ್ಸ್ಪ್ರೆಸ್ ವಿತೌಟ್ ವರ್ಡ್ಸ್ ಅಂತೇಳಿದರೆ ಯಾವುದೇ ಶಬ್ದಗಳ ರೂಪದಲ್ಲಿ ವಿದ್ಯಾರ್ಥಿಗಳನ್ನು ಇಲ್ಲಿ ಮೋಟಿವೇಟ್ ಮಾಡೋ ಹಾಗಿಲ್ಲ. ಅಂತೇಳಿದರೆ ಮಾತನಾಡದೆ ನಾವು ವಿದ್ಯಾರ್ಥಿಗಳನ್ನು ಇಲ್ಲಿ ಮೋಟಿವೇಟ್ ಮಾಡಬೇಕಾಗಿರ್ತಕ್ಕಂಥದ್ದು. ಹೇಗೆ ಮಾಡ್ಬೋದು? ಭಾವಾಭಿನಯದ ಮೂಲಕ ಪುನರ್ಬಲನವನ್ನು ಬಳಸ್ಬೋದು. ಯೂಸ್ ಆಫ್ ರೀಇನ್ಫೋರ್ಸ್ಮೆಂಟ್ ಬೈ ಗೆಸ್ಚರಿಂಗ್, ಯೂಸ್ ಆಫ್ ರೀಇನ್ಫೋರ್ಸ್ಮೆಂಟ್ ಬೈ ಫಿಸಿಕಲ್ ಆ್ಯಕ್ಟಿವಿಟಿ, ದೈಹಿಕ ಚಟುವಟಿಕೆಯ ಮೂಲಕನೂ ಕೂಡ ನಾವು ಪುನರ್ಬಲನವನ್ನು ಬಳಸ್ಬೋದಾಗಿರ್ತಕ್ಕಂಥದ್ದು. ಗೆಸ್ಚರಿಂಗ್ ಮೂಲಕ ಅಂತೇಳಿದರೆ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ನಗುವುದು, ಚಪ್ಪಾಳೆ ತಟ್ಟುವುದು, ಚಿಟಿಕೆ ಹೊಡೆಯುವುದು, ತೋರ್ಬೆರಳು ಚಾಚುವುದು, ಕಣ್ಣು ಉಬ್ಬು ಏರಿಸಿ ನೋಡುವುದು, ತಲೆಯನ್ನು ಕೆಳಗಿನಿಂದ ಮೇಲಕ್ಕೆ ಅಲ್ಲಾಡಿಸುವುದು, ಕಿವಿ ಕೊಟ್ಟು ಕೇಳುವುದು. ನಾಡಿಂಗ್ ಆಫ್ ಹೆಡ್, ಸ್ಮೈಲಿಂಗ್, ಕ್ಲಾಪಿಂಗ್, ಫಿಂಗರ್ ಸೌಂಡ್, ರೈಸಿಂಗ್ ದ ಐಬ್ರೋ, ಗಿವಿಂಗ್ ಇಯರ್ ಟು ದ ರೆಸ್ಪಾಂಡಿಂಗ್ ಸ್ಟೂಡೆಂಟ್ಸ್, ಕೀಪಿಂಗ್ ಐಸ್ ಆನ್ ದ ಸ್ಟೂಡೆಂಟ್. ಹೇಳಿದರೆ ಗೆಸ್ಚರ್ಗಳ ಮೂಲಕ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಮೂಲಕ ಯಾವ ರೀತಿಯಾಗಿ ನಾವು ಪುನರ್ಬಲನಗೊಳಿಸ್ಬೋದು ಅಂತ ಹೇಳಿದರೆ, ಉತ್ತರ ಹೇಳುತ್ತಿರುವ ವಿದ್ಯಾರ್ಥಿಯ ಕಡೆಗೆ ಹೋಗುವುದು, ಸರಿ ಉತ್ತರ ಹೇಳಿದ ವಿದ್ಯಾರ್ಥಿಯ ಕೈ ಕುಲುಕುವುದು, ಸರಿ ಉತ್ತರ ಹೇಳುವ ವಿದ್ಯಾರ್ಥಿಯ ಬೆನ್ನು ಚಪ್ಪರಿಸುವುದು, ಸರಿ ಉತ್ತರವನ್ನು ಕಪ್ಪು ಹಲಗೆಯ ಮೇಲೆ ಬರೆಯುವುದು, ತಲೆಯನ್ನು ಸವರುವುದು. ಮೂವಿಂಗ್ ಟುವರ್ಡ್ಸ್ ದ ಸ್ಟೂಡೆಂಟ್, ಹ್ಯಾಂಡ್ ಶೇಕಿಂಗ್, clapping on back, writing correct answer on the blackboard, put hand on head. ಹೇಳಿದರೆ ಗೆಸ್ಚರ್ ಮೂಲಕನೂ ಕೂಡ ನಾವು ಅವನನ್ನು ಮೋಟಿವೇಟ್ ಮಾಡ್ಬೋದು. ಕೆಲವೊಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡೋದರ ಮೂಲಕನೂ ಕೂಡ ಅವನಿಗೆ ನಾವು ಮೋಟಿವೇಟನ್ನು ಮಾಡ್ಬೋದಾಗಿರ್ತಕ್ಕಂಥದ್ದು. ನೋಡಿ, ಒಂದು ಸಣ್ಣ ಸ್ಮೈಲ್ ಆಗಿರ್ಬೋದು, ಕ್ಲಾಪ್ಸ್ ಆಗಿರ್ಬೋದು, ಶೇಕ್ ಹ್ಯಾಂಡ್ ಆಗಿರ್ಬೋದು, ನಾಡಿಂಗ್ ಆಫ್ ಹೆಡ್ ಆಗಿರ್ಬೋದು. ಇದನ್ನು ನಾವು ತರಗತಿಯಲ್ಲಿ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ಗಳ ಮೂಲಕ ಮತ್ತು ಗೆಸ್ಚರ್ ಮೂಲಕನೂ ಕೂಡ ನಾವು ನಿರಂತರವಾಗಿ ನಮಗೆ ಗೊತ್ತಿಲ್ಲದೆ ಇದನ್ನು ನಾವು ಮಾಡುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದಾಗಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಟೀಚರು, ಹೂ ವಾಸ್ ದ ರೂಲರ್ ಆಫ್ ಅಯೋಧ್ಯ? ಸ್ಟೂಡೆಂಟ್, ಕಿಂಗ್ ದಶರಥ ವಾಸ್ ದ ರೂಲರ್ ಆಫ್ ಅಯೋಧ್ಯ. ಟೀಚರ್, ಸ್ಮೈಲಿಂಗ್. How many sons did he have? Student, he had 4 sons. Teacher, nodding of head. What were their names?
student. Their names were Rama, Lakshmana, Bharata and Shatrughna. Teacher writing on the blackboard. ಹೇಳಿದರೆ ಇಲ್ಲಿ ಗೆಸ್ಚರ್ ಮೂಲಕ ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮೂಲಕನೂ ಕೂಡ ನಾವಿಲ್ಲಿ ಮೋಟಿವೇಟನ್ನು ಮಾಡ್ಬೋದಾಗಿರ್ತಕ್ಕಂಥದ್ದು. ಸ್ಮೈಲ್ ಮಾಡೋದು, ನಾಡಿಂಗ್ ಆಫ್ ಹೆಡ್ ಆಗಿರ್ಬೋದು. ಆಮೇಲೆ ಸರಿ ಉತ್ತರ ಏನು ಹೇಳಿರ್ತಾನಲ್ಲ ಅದನ್ನು ನಾವು ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೀತಕ್ಕಂಥದ್ದು. ಆವಾಗ ವಿದ್ಯಾರ್ಥಿಗೆ ಖುಷಿ ಆಗುತ್ತೆ, ಓ ನನ್ನ ಉತ್ತರ ಸರಿಯಾಗಿದೆ, ಹಾಗಾಗಿ ಕಪ್ಪು ಒಲೆಗೆ ಮೇಲೆ ಬ್ಲ್ಯಾಕ್ ಬೋರ್ಡ್ ಮೇಲೆ ಆ ಸರಿ ಉತ್ತರವನ್ನು ನಮ್ಮ ಟೀಚರು ಬರೆದಿದ್ದಾರೆ. ಆವಾಗ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವನು ಆ ರೆಸ್ಪಾನ್ಸನ್ನು ಮಾಡಲಿಕ್ಕೆ ತರಗತಿಯಲ್ಲಿ ಮೋಟಿವೇಟ್ ಆಗ್ತಾನೆ. ಅನದರ್ ಒನ್ ಎಕ್ಸಾಂಪಲ್, ಶಿಕ್ಷಕ. ಸೂರ್ಯನಿಂದ ನಮಗೆ ಯಾವ ಅನುಕೂಲತೆಗಳು ಇವೆ? ವಿದ್ಯಾರ್ಥಿ, ನೀರು ಕಾಯಿಸಲು ಸೂರ್ಯನ ಶಾಖ ಬಳಸುತ್ತೇವೆ, ಸೂರ್ಯನ ಕಿರಣಗಳನ್ನು ಶಕ್ತಿಯ ರೂಪದಲ್ಲಿ ಬಳಸಿಕೊಳ್ಳುತ್ತೇವೆ. ಶಿಕ್ಷಕ, ಚಪ್ಪಾಳೆ ತಟ್ಟುವುದು. ಸೂರ್ಯನು ಇಲ್ಲದಿದ್ದರೆ ಪ್ರಕೃತಿಯಲ್ಲಿ ಯಾವ ಬದಲಾವಣೆಗಳು ಆಗುತ್ತವೆ? ಸೂರ್ಯ ಇಲ್ಲದಿದ್ದರೆ ಗಿಡ ಮರಗಳು ಆಹಾರ ತಯಾರಿಸಲು ಸಾಧ್ಯವಿಲ್ಲ, ನಮಗೆ ಬೇರೆ ಬೇರೆ ಕಾರ್ಯಗಳನ್ನು ಕೈಗೊಳ್ಳಲು ಬೆಳಕು ದೊರೆಯುವುದಿಲ್ಲ. ಉತ್ತರ ಹೇಳುತ್ತಿರುವ ವಿದ್ಯಾರ್ಥಿಯ ಕಡೆಗೆ ಹೋಗುವುದು. ನೋಡಿ, ಇಲ್ಲಿ ಚಪ್ಪಾಳೆ ತಟ್ಟತಕ್ಕಂಥದ್ದಾಗಿರ್ಬೋದು, ಮತ್ತು ಯಾರು ಸರಿಯಾದಂತಹ ಉತ್ತರ ಹೇಳಿರ್ತಾರಲ್ಲ ಆ ವಿದ್ಯಾರ್ಥಿಯ ಕಡೆಗೆ ಹೋಗ್ತಕ್ಕಂಥದ್ದು, ಅವನಿಗೆ ಶೇಕ್ ಹ್ಯಾಂಡನ್ನು ಮಾಡ್ತಕ್ಕಂಥದ್ದು. ಆಮೇಲೆ ಎಲ್ಲರಿಗೂ ವಿದ್ಯಾರ್ಥಿಗಳಿಗೂ ಸರಿ ಉತ್ತರ ಹೇಳಿದಾನೆ ಅವನಿಗೆ ಕ್ಲಾಪ್ಸ್ ಹಾಕಿ ಅಂತ ಬಿಟ್ಟು ತರಗತಿಯಲ್ಲಿ ಹೇಳಿದಾಗ ಎಲ್ಲ ವಿದ್ಯಾರ್ಥಿಗಳು ಕ್ಲಾಪ್ಸ್ ಹಾಕಿದಾಗ ಅವನಿಗೆ ಆಗ್ತಕ್ಕಂತಹ ಸಂತೋಷ ನಾವು ಊಹೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್ ಕಾಂಪೊನೆಂಟ್ಸು ಫೋರ್ತ್ ಒನ್ ಯಾವುದಂತ ಹೇಳಿದರೆ ನೆಗೆಟಿವ್ ವರ್ಬಲ್ ರಿಇನ್ಫೋರ್ಸ್ಮೆಂಟ್. ವೆನ್ ದ ಸ್ಟೂಡೆಂಟ್ ಎಕ್ಸ್ಪ್ರೆಸ್ ಅನ್ಡಿಸೈರಬಲ್ ಬಿಹೇವಿಯರ್ಸ್ ಅಂಡ್ give the incorrect answer when the teacher use this type of reinforcement. ವಿದ್ಯಾರ್ಥಿಯು ತರಗತಿಯಲ್ಲಿ ಅನಪೇಕ್ಷಿತ ವರ್ತನೆಗಳನ್ನು ತೋರಿದಾಗ, ಕೇಳಿದಂತಹ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಕೊಡದಿದ್ದಾಗ ವಿದ್ಯಾರ್ಥಿಯ ವರ್ತನೆಯಲ್ಲಿ ಅಪೇಕ್ಷಿತ ಬದಲಾವಣೆಯನ್ನು ತರಲು ಋಣಾತ್ಮಕ ಶಾಬ್ದಿಕ ಪುನರ್ಬಲನವನ್ನು ಬಳಸಬಹುದು. ಹೇಳಿದರೆ ಇಲ್ಲಿ ಯಾವಾಗ ಅನಪೇಕ್ಷಿತ ವರ್ತನೆಗಳನ್ನು ಅನ್ಡಿಸೈರಬಲ್ ಬಿಹೇವಿಯರ್ಸ್ ಅಂತೇಳಿದರೆ ಅವನು ತಪ್ಪು ಉತ್ತರವನ್ನು ಕೊಟ್ಟಾಗ ಅಥವಾ ಸರಿಯಾದಂತಹ ರೆಸ್ಪಾನ್ಸನ್ನು ಮಾಡದೇ ಇದ್ದಂತಹ ಸಂದರ್ಭದಲ್ಲಿ, ಅಸಮರ್ಪಕವಾದಂತಹ ಉತ್ತರಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅವನ ವರ್ತನೆಗಳನ್ನು ಬದಲಾವಣೆ ತರಲು, ಅವನಿಗೆ ಅಧೈರ್ಯಗೊಳಿಸ್ಲಿಕ್ಕಲ್ಲ, ಅವನ ವರ್ತನೆಗಳಲ್ಲಿ ಅಪೇಕ್ಷಿತವಾದಂತಹ ಬದಲಾವಣೆಗಳನ್ನು ತರಲು ನಾವು ಈ ಒಂದು ಕಾಂಪೊನೆಂಟ್ಸ್ಗಳನ್ನು ತರಗತಿಯಲ್ಲಿ ಯೂಸ್ ಮಾಡ್ಬೋದಾಗಿರ್ತಕ್ಕಂಥದ್ದು. ಇದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ನಾವು ಈ ಕಾಂಪೊನೆಂಟ್ಸನ್ನು ಬಳಸ್ಬೋದು? ಇಲ್ಲಿ ಡಿಸ್ಕರೇಜಿಂಗ್ ವರ್ಡ್ಸ್ ಮತ್ತು ಡಿಸ್ಕರೇಜಿಂಗ್ ಸ್ಟೇಟ್ಮೆಂಟ್ಸ್. ಶಬ್ದಗಳಂತೇಳಿದರೆ ನೋ, ರಾಂಗ್, ಇನ್ಕರೆಕ್ಟ್, ಸ್ಟುಪಿಡ್, ಇಡಿಯಟ್, ನಾನ್ಸೆನ್ಸ್, ಇಲ್ಲ, ತಪ್ಪು, ಅದಲ್ಲ, ಸರಿಯಾಗಿಲ್ಲ, ಮೂರ್ಖ, ಚೀ, ಥೂ, ಪೆದ್ದ, ದಡ್ಡ. ಈ ರೀತಿಯಾಗಿ ನಾವು ಶಬ್ದಗಳನ್ನು ಬಳಸ್ಬಿಟ್ಟು ಅವರನ್ನು ಸರಿ ದಾರಿಗೆ ಕರ್ಕೊಂಡು ಬರ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಹೇಳಿಕೆಗಳಂತೇಳಿದರೆ ನೀನು ಹೇಳುತ್ತಿರುವುದು ತಪ್ಪು, ನೀನು ಮಾಡುತ್ತಿರುವುದು ನನಗೆ ಇಷ್ಟವಾಗುವುದಿಲ್ಲ, ಬೇರೆ ಏನಾದರೂ ಮಾಡು, ಅದು ಸರಿಯಲ್ಲ, ಅದನ್ನು ನಿಲ್ಲಿಸು, ಈ ರೀತಿ ಮಾಡಬೇಡ, ನೀನು ಒಳ್ಳೆಯವನಲ್ಲ, ಐ ಡೋಂಟ್ ಲೈಕ್ ಇಟ್, ವಾಟ್ ಯು ಆರ್ ಸೇಯಿಂಗ್, ಡೂ ಸಮಥಿಂಗ್ ಎಲ್ಸ್, ಯು ಆರ್ ನಾಟ್ ಗುಡ್, ದಟ್ ಈಸ್ ನಾಟ್, ಯೂಸ್ಲೆಸ್ ಫೆಲೋ ಅಂತೇಳಿದರೆ ಆದಷ್ಟು ಈ ಒಂದು ಕಾಂಪೊನೆಂಟ್ಸ್ಗಳನ್ನು ನಾವು ಕಡಿಮೆ ಮಟ್ಟದಲ್ಲಿ ಬಳಸಬೇಕಾಗಿರ್ತಕ್ಕಂಥದ್ದು. ನಮ್ಮ ಹಿಂದೆಲ್ಲ ಜಾಸ್ತಿ ಈ ಒಂದು ಕಾಂಪೊನೆಂಟ್ಸ್ಗಳನ್ನೇ ಬಳಸಿ ಬೋಧನೆಯನ್ನು ಮಾಡ್ತಿದ್ದಂತಹ ಕಾಲವನ್ನು ಕೂಡ ನಾವು ನೋಡ್ಬೋದಾಗಿರ್ತಕ್ಕಂಥದ್ದು. ಆದರೆ ಈಗಿನ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮನಸ್ಸು ಬಹಳ ಸೂಕ್ಷ್ಮವಾಗಿರೋದರಿಂದ ನಾವು ಇವುಗಳನ್ನು ಆದಷ್ಟು ಕಡಿಮೆ ಮಟ್ಟದಲ್ಲಿ ವಿದ್ಯಾರ್ಥಿಗಳ
ಅವರ ಒಂದು ವರ್ತನೆಗಳನ್ನು ನೋಡಿಬಿಟ್ಟು ನಾವು ಈ ಒಂದು ಕಾಂಪೊನೆಂಟ್ಸನ್ನು ಬಳಸಬೇಕಾಗಿರ್ತಕ್ಕಂಥದ್ದು. ಇದೆ ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಇದನ್ನೇ ನಾವು ಜಾಸ್ತಿ ಬಳಸಿದ್ವಿ ಅಂತ ಹೇಳಿದ್ರೆ ಖಂಡಿತ ಅವರು ಕಲಿಕೆಯ ವಾತಾವರಣದಿಂದ ಹೊರಗೆ ಹೋಗ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಭಾಳ ಕೇರ್ಫುಲ್ಲಾಗಿ ಟೀಚರ್ಸು ಈ ಒಂದು ಕಾಂಪೊನೆಂಟ್ಸನ್ನು ತರಗತಿಯಲ್ಲಿ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲು, ವಾಟ್ ವಾಸ್ ದ ನೇಮ್ ಆಫ್ ದ ಕ್ಯಾಪಿಟಲ್ ಆಫ್ ಕಿಂಗ್ ಅಶೋಕ? ಸ್ಟೂಡೆಂಟ್, ದ ನೇಮ್ ಆಫ್ ಹಿಸ್ ಕ್ಯಾಪಿಟಲ್ ವಾಸ್ ಪಾಟಲಿಪುತ್ರ. ಟೀಚರ್, ವಾಟ್ ಈಸ್ ದ ಪ್ರೆಸೆಂಟ್ ನೇಮ್ ಆಫ್ ದ ಪಾಟಲಿಪುತ್ರ? ಸ್ಟೂಡೆಂಟ್, ಗಾಂಧಿ ನಗರ. ಟೀಚರ್, ಯುವರ್ ಆನ್ಸರ್ ಈಸ್ ರಾಂಗ್, ಈಸ್ ಇನ್ಕರೆಕ್ಟ್. ಯಾವುದಾದ್ರೂ ಒಂದು ಪದವನ್ನು ಬಳಸಿ ನಾವು ವಿದ್ಯಾರ್ಥಿಗಳನ್ನು ಸರಿ ದಾರಿಗೆ ಕರ್ಕೊಂಡು ಬರತಕ್ಕಂತಹ ಪ್ರಯತ್ನವನ್ನು ಮಾಡ್ಬೋದು. ನೆಗೆಟಿವ್ ನಾನ್ ವರ್ಬಲ್ ರೀಇನ್ಫೋರ್ಸ್ಮೆಂಟ್, ಋಣಾತ್ಮಕ ಅಶಾಬ್ದಿಕ ಪುನರ್ಬಲನ. ಪ್ರಶ್ನೆಗಳಿಗೆ ತಪ್ಪು ಉತ್ತರ ನೀಡಿದಾಗ ಹಾಗೂ ಅವರ ವರ್ತನೆಗಳಲ್ಲಿ ದೋಷಗಳು ಕಂಡುಬಂದಾಗ ಋಣಾತ್ಮಕ ಅಶಾಬ್ದಿಕ ಪುನರ್ಬಲನವನ್ನು ಬಳಸಬಹುದು. ವೆನ್ ಆನ್ಸರ್ ಗಿವನ್ ಬೈ ದ ಸ್ಟೂಡೆಂಟ್ are wrong and errors behavior occurs, then the teacher use negative non-verbal reinforcement. ಇಲ್ಲಿ ತರಗತಿಯಲ್ಲಿ ವಿದ್ಯಾರ್ಥಿಗಳು ಅಸಭ್ಯ ವರ್ತನೆಗಳನ್ನು ಇದ್ದಾಗ, ಸರಿಯಾದಂತಹ ಪ್ರತಿಕ್ರಿಯೆಗಳನ್ನು ನೀಡದೇ ಇದ್ದಂತಹ ಸಂದರ್ಭದಲ್ಲಿ, ಉತ್ತರಗಳನ್ನು ಸರಿಯಾಗಿ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ, ಉತ್ತರಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ, ಅವರ ಗಲಾಟೆಗಳು ಜಾಸ್ತಿ ಇದ್ದಂತಹ ಸಂದರ್ಭದಲ್ಲಿ ಕಾಂಪೊನೆಂಟ್ಸನ್ನು ನಾವು ಬಳಸ್ಬೋದಾಗಿರ್ತಕ್ಕಂಥದ್ದು. ಬಟ್ ಇಲ್ಲಿ ಏನಂತ ಹೇಳಿದರೆ ಅಶಾಬ್ದಿಕ ನಾನ್ ವರ್ಬಲ್ ಆಗಿ ನಾವು ಇಲ್ಲಿ ಬಳಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನೆಗೆಟಿವ್ ನಾನ್ ವರ್ಬಲ್ ರೀಇನ್ಫೋರ್ಸ್ಮೆಂಟ್ ಅಂತಕ್ಕಂಥದ್ದು. ಹೇಗೆ ಇದನ್ನು ಬಳಸ್ಬೋದು ಅಂತಕ್ಕಂಥದ್ದಾದರೆ, ಇಲ್ಲಿ ಗೆಸ್ಚರಿಂಗ್ ಮೂಲಕ ಆಗಿರ್ಬೋದು ಅಥವಾ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮೂಲಕನೂ ಕೂಡ ನಾವು ವಿದ್ಯಾರ್ಥಿಗಳನ್ನು ಸರಿ ದಾರಿಗೆ ಕರ್ಕೊಂಡು ಬರ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಇಲ್ಲಿ ಹೇಗೆ ಅಂತೇಳಿದರೆ, ತಲೆ ಅಲುಗಾಡಿಸುವುದು, ಮೂಗು ಮುರಿಯುವುದು, ಸಿಟ್ಟಿನಿಂದ ನೋಡುವುದು, ಮುಖ ಸಿಂಡರಿಸುವುದು, ಗಂಟಿಕ್ಕಿಕೊಳ್ಳುವುದು, ವಿದ್ಯಾರ್ಥಿಯ ಕಡೆಗೆ ನೋಡದೇ ಇರುವುದು, ನಿರ್ಲಕ್ಷಿಸುವುದು, ಮೂವಿಂಗ್ ಅವೇ ಫ್ರಮ್ ದ ರೆಸ್ಪಾಂಡಿಂಗ್ ಸ್ಟೂಡೆಂಟ್, keeping eyes on the student with discouraged look, not looking at the responding student, tapping foot impatiently, looking angrily at the responding student, snoring. ಅಂತ ಹೇಳಿದರೆ ನಾವು ನಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸಿಂದನೇ ನಾವು ವಿದ್ಯಾರ್ಥಿಗಳನ್ನು ಇಲ್ಲಿ ಕಂಟ್ರೋಲ್ ಮಾಡ್ಬೋದಾಗಿರ್ತಕ್ಕಂಥದ್ದು. ನಮಗೆಲ್ಲರಿಗೂ ಸಿಟ್ಟು ಮಾಡ್ಕೊಳ್ತಕ್ಕಂಥದ್ದು, ಮೂಗು ಮುರಿಯತಕ್ಕಂಥದ್ದು, ಹೌದಲ್ವಾ, ಗಂಟಿಕ್ಕಿಕೊಳ್ತಕ್ಕಂಥದ್ದು, ಇಂತಹ ಕೆಲವೊಂದು ಭಾವಾಭಿನಯಗಳ ಮೂಲಕನೂ ಕೂಡ ನಾವು ವಿದ್ಯಾರ್ಥಿಗಳನ್ನು ಸರಿದಾರಿಗೆ ಕರ್ಕೊಂಡು ಬರ್ಬೋದು. ಇವುಗಳನ್ನು ಬಳಸುವುದರ ಮೂಲಕನೂ ಕೂಡ ನಾವು ವಿದ್ಯಾರ್ಥಿಗಳಲ್ಲಿ ಯಾವುದನ್ನು ಡೆವಲಪ್ ಮಾಡ್ಬೋದು, ಅಪೇಕ್ಷಿತ ವರ್ತನೆಗಳನ್ನು, ಡಿಸೈರಬಲ್ ಬಿಹೇವಿಯರ್ಸನ್ನು ನಾವು ಡೆವಲಪ್ ಮಾಡಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಈ ರೀತಿಯಾಗಿ ನಾವು ಈ ಒಂದು ಕಾಂಪೊನೆಂಟ್ಸನ್ನು ಯೂಸ್ ಮಾಡ್ಬೋದಾಗಿರ್ತಕ್ಕಂಥದ್ದು. ಸೊ ಇಷ್ಟೂ ಕಾಂಪೊನೆಂಟ್ಸ್ಗಳನ್ನು ಬಳಸ್ಕೊಂಡು ನಾವು ತರಗತಿಯಲ್ಲಿ ಬೋಧನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.